ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಅರಂಗಿನಾಲೆ ಕಾಮಗಾರಿ ಮಣ್ಣು ಕುಸಿತದ ಬಗ್ಗೆ ಮಾಹಿತಿ ಕಲೆ ಹಾಕಿದ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕ ನಾಪಟ್ಟ ಮುತ್ತಪ್ಪ. ಕುಶಾಲನಗರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಆಚರಣೆ ಸಮಿತಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಕಿಡ್ಸ್ ವರ್ಲ್ಡ್ ಪ್ಲೇ ಹೋಮ್ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. 2 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಸೇರಿಸಬಹುದಾಗಿದ್ದು ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ. ಸಮಯ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೋಮೇಶ್ವರ ದೇವಾಲಯದ ರಸ್ತೆ 4ನೇ ಬ್ಲಾಕ್, ಬಸವೇಶ್ವರ ಟ್ರೇಡರ್ಸ್ ಎದುರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9538412301. ಕುಶಾಲನಗರ ಪಟ್ಟಣದ ಟೌನ್ ಪೊಲೀಸ್ ಠಾಣೆಯ ವಿಶ್ರಾಂತಿ ಗೃಹದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬ ಆಚರಣೆ ಸಮಿತಿ ವತಿಯಿಂದ 77ನೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬ ಆಚರಣೆ ಸಮಿತಿ ವತಿಯಿಂದ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಪೂರ್ವಭಾವಿ ಸಭೆಯು ತಾಲೂಕಿನ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯರವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ವಿಶ್ರಾಂತಿ ಗೃಹದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಕುರಿತು ಚರ್ಚೆಗಳನ್ನು ಮಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 77ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯಲ್ಲಿ ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಆಚರಿಸುವಂತೆ ತೀರ್ಮಾನಿಸಿದರು. ಅಲ್ಲದೆ ಪಟ್ಟಣದ ವ್ಯಾಪ್ತಿಯಲ್ಲಿ ಇರುವ ಸರ್ಕಾರಿ ಶಾಲೆ, ಕಾಲೇಜು ಹಾಗೂ ಖಾಸಗಿ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವ ಬಗ್ಗೆ ತೀರ್ಮಾನಿಸಿದರು. ಅಲ್ಲದೆ ಪೊಲೀಸ್ ಇಲಾಖೆ, ಎನ್ಸಿಸಿ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಸಲು ತೀರ್ಮಾನಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕುಶಾಲನಗರ ಪುರಸಭೆಯ ಮುಖ್ಯ ಅಧಿಕಾರಿ ಕೃಷ್ಣ ಪ್ರಸಾದ್ ಹಾಗೂ ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ಎಸ್ಐ ಚಂದ್ರಶೇಖರ್ ಉಪಸ್ಥಿತರಿದ್ದರು. ವಿಶೇಷವಾಗಿ ಅವರನ್ನು ಆಹ್ವಾನಿಸಬೇಕು. ಅದರಲ್ಲಿ ಒಬ್ಬರು ಅವರ ಅಧ್ಯಕ್ಷರನ್ನ ಗಮನಿಸಿದ್ದಾರೆ. ಎಲ್ಲರಿಗೂ ಗೌರವ ಚೇತನ್ ಅವರ ಅಧ್ಯಕ್ಷ ಮಾಜಿ ಸೈನಿಕರ ಇದನ್ನು ಮತ್ತು ಆರೋಗ್ಯ ಸಮಿತಿಯಲ್ಲಿ ಡಾಕ್ಟರ್ ಇರ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಸುತ್ತಮುತ್ತ ಭಾಗಗಳಲ್ಲಿ ರೈತರು ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತಿದೆ. ಧಾರಾಕಾರ ಮಳೆಯಿಂದ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನೀರಿನ ಪ್ರಮಾಣ ಅಧಿಕವಾಗಿದ್ದು ಜೋಳದ ಗಿಡಗಳು ಸುಟ್ಟು ಕರುಕಲು ಆದಂತೆ ಕಾಣುತ್ತಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರುವಷ್ಟರಲ್ಲಿ ರೈತರು ಬೆಳೆದಂತಹ ಬೆಳೆಗಳು ನೀರು ಪಾಲಾಗಿದ್ದು ಇದು ರೈತನ ಸಂಕಷ್ಟಗಳು ಯಾರೊಂದಿಗೂ ಹೇಳಲಾಗದ ಪರಿಸ್ಥಿತಿಗೆ ಬಂದು ನಿಂತಿದೆ. ಸಾಲಗಳನ್ನು ಮಾಡಿ ರೈತನು ವ್ಯವಸಾಯವನ್ನು ಆರಂಭಿಸಿದರೆ ಆದರೆ ಮಳೆರಾಯ ಮಾತ್ರ ಆತಂಕ ಸೃಷ್ಟಿ ಮಾಡಿದ್ದಾನೆ. ಎಷ್ಟೋ ಪ್ರದೇಶಗಳು ಸಂಪೂರ್ಣವಾಗಿ ಜಲವೃತ್ತಿ ಸಹ ಕಂಡಿರುತ್ತದೆ. ಭಾರಿ ಸುರಿದ ಮಳೆಯ ಪ್ರಮಾಣ ಎಷ್ಟೋ ಕರೆಕಟ್ಟೆಗಳು ಸಹ ಒಡೆದು ಹೋಗಿದೆ. ಅಲ್ಲದೆ ರೈತರ ಅಡಕೆ ತೋಟಗಳು ಸಹ ಭಾರಿ ಪ್ರಮಾಣದ ನಷ್ಟ ಉಂಟಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಆರಂಗಿ ನಾಲೆ ಕಾಮಗಾರಿ ಮಣ್ಣು ಕುಸಿತದ ಬಗ್ಗೆ ಮಾಹಿತಿ ಕಲೆ ಹಾಕಿದ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕ ನಾಪಂಡ ಮುತ್ತಪ್ಪ. ಕಾವೇರಿ ಕಣಿವೆಯ ಪ್ರಮುಖ ಜಲಾಶಯಗಳಲ್ಲಿ ಒಂದಾದ ಆರಂಗಿ ಜಲಾಶಯದ ಎಡದಂಡೆ ನಾಲೆಯ ಆಧುನೀಕರಣ ಕಾಮಗಾರಿ ಮುಗಿಯುವ ಮುನ್ನವೇ ನಾಲೆಯು ಕಾಂಕ್ರೀಟ್ ಕುಸಿಯಲು ಆರಂಭಿಸಿದೆ. ಆರಂಗಿ ಜಲಾಶಯದ ಎಡದಂಡೆ ಮುಖ್ಯ ನಾಲೆಯನ್ನು 49.75 ಕೋಟಿ ವೆಚ್ಚದಲ್ಲಿ ಆಧುನೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು. ಮುಖ್ಯ ನಾಲೆಯಿಂದ 7 ಕಿಲೋಮೀಟರ್ ವರೆಗೂ ಆಧುನೀಕರಣ ಕಾಮಗಾರಿ 80% ಪೂರ್ಣಗೊಂಡಿತ್ತು. ಉಳಿದ ಕಾಮಗಾರಿಕೆಯನ್ನು ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಆರಂಗಿ ಜಲಾಶಯ ಕಾರ್ಯಪಾಲಕ ಇಂಜಿನಿಯರ್ ಸ್ವಾಮಿ ಸೂಚನೆ ನೀಡಿದರು. ಆದರೆ ಕಾಮಗಾರಿಕೆಯನ್ನು ಇನ್ನು ಮುಗಿಸಲು ಸಾಧ್ಯವಾಗಿಲ್ಲ. ಉದುಗೂರು ಬಳಿಯ ನಾಲೆಯ ಕಾಂಕ್ರೀಟ್ ನೀರಿನ ಒತ್ತಡದಿಂದ ಕುಸಿದಿದೆ. ಇದೇ ರೀತಿ ಕಳೆದ 4 ದಿನಗಳ ಹಿಂದೆ ಮದಲಾಪುರ ಬಳಿ ಆರಂಗಿ ಮುಖ್ಯ ನಾಲೆಯ ಮಣ್ಣು ಕುಸಿದಿದೆ. ಭಾನುವಾರ ಸ್ಥಳಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ನಾಪಪ್ಪ ಮುತ್ತಪ್ಪ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾಲೆ ತೆಗೆದ ಮಣ್ಣು ಪಕ್ಕದಲ್ಲಿ ರಾಶಿ ಹಾಕಿದ ಹಿನ್ನೆಲೆಯಲ್ಲಿ ಮಳೆಯಿಂದ ಜಾರಿ ನಾಲೆ ಮುಚ್ಚಿಕೊಂಡಿದೆ ಎಂದು ರೈತರು ತಿಳಿಸಿದರು. ನಾಲೆಗೆ ತುಂಬಿರುವ ಮಣ್ಣು ತೆಗೆದ ನಾಲೆ
ದುರಸ್ತಿಪಡಿಸುವಂತೆ ಅಧಿಕಾರಿಗಳು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾಪಂಡ ಮುತ್ತಪ್ಪ ಮಾತನಾಡಿ, ಕಳೆದ 2 ದಿನಗಳಿಂದ ಮಾದಲಾಪುರ ಹಾಗೂ ಉದ್ಗೂರು ವ್ಯಾಪ್ತಿಯಲ್ಲಿ ಆರಂಗಿ ನಾಲೆಯು ಮಣ್ಣು ಕುಸಿದಿದೆ, ಕಾಂಕ್ರೀಟ್ ಕುಸಿದಿದೆ ಎಂದು ಕೆಲವರು ನಮ್ಮ ಗಮನಕ್ಕೆ ತಂದರು. ಆದರೆ ನಾವು ಸ್ಥಳ ಪರಿಶೀಲನೆ ನಡೆಸಿದಾಗ ಅಲ್ಲಿ ಯಾವುದೇ ಕಳಪೆ ಕಾಮಗಾರಿ ನಡೆಸಿರುವುದಿಲ್ಲ. ಮೇಲೆ ಬೆಟ್ಟದಿಂದ ಬಂದಂತಹ ನೀರು ಆರಂಗಿ ನಾಲೆಗೆ ಬಂದು ಸೇರುತ್ತಿತ್ತು. ನಾವು ಗಮನಿಸಿದ್ದೇವೆ. ಮೇಲಿಂದ ನೀರು ಜಾಸ್ತಿ ಬರುವ ಒತ್ತಡದಿಂದ ಕಾಂಕ್ರೀಟ್ ಕುಸಿದಿದೆ. ಇದನ್ನು 2 ದಿನದ ಒಳಗೆ ಸರಿಪಡಿಸಿ ರೈತರಿಗೆ ನೀರು ಬಿಡುವ ಕೆಲಸವನ್ನು ಆದಷ್ಟು ಬೇಗನೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಹೇಳಿದರು. ಹಾಗೂ ಮಾದಲಾಪುರ ವ್ಯಾಪ್ತಿಯಲ್ಲಿ ಮಣ್ಣು ಕುಸಿದಿರುವ ಜಾಗಕ್ಕೆ ಭೇಟಿ ನೀಡಿದ ಸಂದರ್ಭ ಕಳೆದ ಹಲವು ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಮಣ್ಣು ಕುಸಿದಿದೆ. ಇದರ ಕೆಲಸವನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನಾಪಂಡ ಮುತ್ತಪ್ಪ ಹೇಳಿದರು. ಇದೇ ಸಂದರ್ಭದಲ್ಲಿ ಆರಂಗಿ ನೀರಾವರಿ ನಿಗಮದ ಅಧಿಕಾರಿ ಸಿದ್ದರಾಜ್, ಆರಂಗಿ ನೀರಾವರಿ ನಿಗಮದ ಕಾರ್ಯಪಾಲಕ ಪುಟ್ಟಸ್ವಾಮಿ, ಸ್ಥಳೀಯರಾದ ಅಜ್ಜಳ್ಳಿ, ರವಿ, ಕಿಶೋರ್, ಸರ್ಕಲ್ ಮಂಜು ಹಾಗೂ ಸ್ಥಳೀಯ ನಿವಾಸಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಈ ಹಾರಂಗಿ ನಾಲೆ ದುರಸ್ತಿ ಕಾರ್ಯ ಏನು ನಡೀತಾ ಇದೆ, ಇಲ್ಲಿ ಡ್ಯಾಮಿಂದ 700 ಮೀಟರ್ ದೂರದಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಇದನ್ನು ಈಗ ಕಾಂಟ್ರಾಕ್ಟ್ದಾರರು ಮತ್ತು ಇಂಜಿನಿಯರ್ ಎಲ್ಲ ಸೇರಿ ಅದು ಕೆಲಸ ಮಾಡ್ತಾ ಇದ್ದಾರೆ. ಸಮಸ್ಯೆ ಆಗಿದ್ದೇನು ಅಂತ ಹೇಳಿದರೆ, ನಾವು ನೋಡಿದ ಮಟ್ಟಿಗೆ ಮತ್ತು ಅವರು ಇಂಜಿನಿಯರು ಕಾಂಟ್ರಾಕ್ಟರ್ ಹೇಳಿದ ಮಟ್ಟಿಗೆ ಮಳೆ ಜಾಸ್ತಿಯಾಗಿ ಜಲ ಹುಟ್ಟಿ ಬಂದಿತ್ತು. ಅಲ್ಲಿ ಅದನ್ನು ನೀರು ಹರಿಯೋಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಏನು ಸ್ವಲ್ಪ ಜಾಗ ಬಿಟ್ಟಿದ್ರು, ಅಲ್ಲಿ ಸ್ವಲ್ಪ ಕುಸಿದಿದೆ. ದುರಸ್ತಿ ಕಾರ್ಯ ನಡೀತಾ ಇದೆ. ಬಹುಶಃ ಇವತ್ತು ಅಥವಾ ನಾಳೆ ಬೆಳಿಗ್ಗೆಗೆ ಕಂಪ್ಲೀಟ್ ಆಗ್ಬೋದು. ಆದಮೇಲೆ ರೈತರಿಗೆ ಬೆಳೆಗೆ ನೀರನ್ನು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಾದಲಾಪುರದಲ್ಲಿ ಕೂಡ ಒಂದು ಕಡೆ ಒಂದಷ್ಟು ಮಣ್ಣು ಕುಸಿದಿದೆ. ಅದನ್ನು ತಾತ್ಕಾಲಿಕವಾಗಿ ನೀರನ್ನು ಸ್ವಲ್ಪ ಡಿವೈಡ್ ಮಾಡಿ ಅದನ್ನು ಬಿಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದು ಬಹುಶಃ ನಾಳೆ ಸಂಜೆ ನಾಡ್ದು ಬೆಳಿಗ್ಗೆಗೆ ನೀರನ್ನು ಬಿಡ್ತೀವಿ ಅಂತೇಳಿ ಇಲ್ಲಿ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ರೈತರೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನೀರನ್ನು ಬೇಗ ಬಿಡ್ತಾರೆ ಅಂತ ಹೇಳೋ ನಂಬಿಕೆ ನಾವು ಇಲ್ಲೆಲ್ಲ ಪರಿಸ್ಥಿತಿನ ಅವಲೋಕನ ಮಾಡಿ ಮೇಲೆ ಬಂದಿದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಯಾನಿ, ಕುಶಾಲನಗರ. ನಾಪಕ್ಲುವಿನ ಕೊಡುವ ಸಮಾಜದಲ್ಲಿ ಬಿಲುವ ಸಮಾಜದ ವತಿಯಿಂದ ಆಂಟಿಟೋಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತುಳುನಾಡು ಸಂಸ್ಕೃತಿಯ ನಾಡಾಗಿದ್ದು ತುಳು ಸಂಸ್ಕೃತಿಗೆ ಅಳಿವೇ ಇಲ್ಲ. ತುಳು ಭಾಷೆಗಳು ಬಲ್ಲವರು ತಮ್ಮ ಸಂಸ್ಕೃತಿಯನ್ನು ಯುವ ಜನಾಂಗಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡಬೇಕಾಗಿದೆ ಎಂದು ಬಟ್ವಾಳ ವಾಂಗ್ಲಿ ಶ್ರೀನಿಧಿ ಹೇಳಿದರು. ಇಲ್ಲಿನ ಕೊಡುವ ಸಮಾಜದಲ್ಲಿ ಬಿಲವ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ ಆಂಟೋಂಜಿನ್ ದಿನ 2024 ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ವರ್ಷದ ವಿವಿಧ ಕಾಲಮಾನಗಳಿಂದ ಅದರದೇ ಆದ ಮಹತ್ವ ಇದೆ. ಅದರಲ್ಲೂ ಆಂಟೆ ದಿನಗಳಲ್ಲಿ ವಿಶೇಷ ಮಹತ್ವ ಇದೆ. ಬಿರುಸಿನಿಂದ ಸುರಿಯುವ ಮಳೆಗಾಲದ ಈ ದಿನಗಳಲ್ಲಿ ಸಸ್ಯಗಳಲ್ಲಿ ಆಯುರ್ವೇದ ಅಂಶಗಳು ಜಾಸ್ತಿ ಇರುವುದರಿಂದ ವೈವಿಧ್ಯಮಯ ತಿನಿಸುಗಳು ಮಾಡಿ ಸೇವಿಸುವುದು ರೂಢಿಯಲ್ಲಿದೆ. ನಂತರದ ಸೋನೆ ತಿಂಗಳಿಗೆ ಸಮಾರಂಭಗಳಿಗೆ ಮಹತ್ವ ಇದೆ. ವರ್ಷದ ವಿವಿಧ ತಿಂಗಳುಗಳು ವೈವಿಧ್ಯಮಯವಾಗಿ ಆಚರಿಸುವ ಬಿಲುವ ಜನಾಂಗ ನಾಡಿನ ಸಂಸ್ಕೃತಿಯ ಸಾರವನ್ನು ಮಕ್ಕಳಿಗೆ ತಿಳಿಸುವಂತ ಕೆಲಸ ಆಗಬೇಕಾಗಿದೆ. ತುಳು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಹಿರಿಯರು ಮಾಡಬೇಕಾಗಿದೆ ಎಂದರು. ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಸಂಘದ ಅಧ್ಯಕ್ಷ BM ಪ್ರತಿಭಾ ರಕ್ತದಾನ ಮಾಡುವುದರ ಮೂಲಕ 70ಕ್ಕೂ ಅಧಿಕ ಮಂದಿ ರಕ್ತದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಲೋಗೋವನ್ನು ಬಿಡುಗಡೆ ಮಾಡಲಾಯಿತು. ಟಾಣಿ ಪ್ರತಿಭೆ ಸಿಂಚನ ಯೋಗ ಪ್ರದರ್ಶಿಸಿ ಜನ ಮೆಚ್ಚುಗೆ ಪಾತ್ರರಾದರು. ಕುಮಾರಿ ಸಿಂಚನ ಅವರ ಪ್ರತಿಭೆಯನ್ನು ಸಂಘದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ನಾಪಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ, ನಿವೃತ್ತ ಸೇನಾಧಿಕಾರಿ ಕ್ಯಾಪ್ಟನ್ ಪುಷ್ಪ, 50ಕ್ಕೂ ಅಧಿಕ ಬಾರಿ ರಕ್ತದಾನ ಮಾಡಿದ ರಾಮಪ್ಪ ಪೊಲೀಸ್, ಸಿವಿಲ್ ಕಾಂಟ್ರಾಕ್ಟರ್ ಗೋಪಾಲ, ನಿವೃತ್ತ ಪೊಲೀಸ್ ಅಧಿಕಾರಿ ಲಿಂಗಪ್ಪ, ಸಂಘದ ಉಪಾಧ್ಯಕ್ಷ ವಸಂತ್ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಸಂಘಟನಾ ಕಾರ್ಯದರ್ಶಿ ನಾಗರಾಜ್, ಖಜಾಂಜಿ GDS ದೀಪಕ್, ಸಂಘದ ನಿರ್ದೇಶಕರು ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪುಟಾಣಿಗಳಾದ ವಿಸ್ಮಯ, ಧೃತಿ ಮತ್ತು ಆಶಾ ಅವರಿಂದ ಸ್ವಾಗತ ನೃತ್ಯ ಸಭೆಯನ್ನು ರಂಜಿಸಿ ಮಡಿಕೇರಿ ರಕ್ತನಿಧಿ ವಿಭಾಗದ ಸಿಬ್ಬಂದಿಗಳು ಸಹಕರಿಸಿದ್ದು ಅವರಿಗೆ ಸಂಘದ ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ನಿವೇದಿತಾ ತಂಡದಿಂದ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮವನ್ನು ಕಾರ್ಯದರ್ಶಿ ಬಿಲುವ ಸಮಾಜದ ಕಾರ್ಯದರ್ಶಿ ರೋಹಿತ್ ಸ್ವಾಗತಿಸಿದರು. ಕಿಶೋರ್ ನಿರೂಪಿಸಿದರು. ಅಧ್ಯಕ್ಷ BM ಪ್ರತಿಭಾ ವಂದಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಂಟಿ ತಿಂಗಳ ವಿಶೇಷ ಖಾದ್ಯಗಳ ಪ್ರದರ್ಶನ ಏರ್ಪಡಿಸಲಾಗಿದೆ. ನ್ಯೂಸ್ ಸಂಘ
ಆಶೀರ್ವಾದ ಪಡಿ ಕೋಟಿ ಚೆನ್ನೈರು ನಿಕ್ಲೆಗೆ ಶಕ್ತಿ ಯುಕ್ತಿ ಬಲ ಆಶೀರ್ವಾದ ಬರಡೆ ಪಂತಕ್ಕೆ ನೋಡಲು ಅಂಚನೆ ಮಾತೆಲ್ಲ ದುಮ್ಮುಗಳು ಸ್ವತಂತ್ರರಾಗಿ ನೀವು ಬಂತ ಮಾತೇನು ಬರ್ತೀರಿ ನಮ್ಮ ಜೋಕ್ಲೆಗೆ ನಮ್ಮ ಅಪ್ಪ ಅಮ್ಮ ಆಪಣಾತ ಜೋಕ್ಲೇನೆ ಓದ್ಯರ ವ್ಯವಸ್ಥೆ ಮಾಡ್ತಲೇ ನಮ್ಮ ಓದ್ಯರ ಜೋಕ್ಲೆಗೆ ಜೋಕ್ಲೆನ ವಿದ್ಯಾಭ್ಯಾಸ ಹಾಳಾಗೋದು ಆಪಣಾತ ಜೋಕ್ಲೆಗಳಿಗೆ ಸಿಸ್ಟಮ್ ಆತು ನಮ್ಮ ಏಪಲ ವಿದ್ಯುತ್ ಮಾತ್ರ ನಾವು ದುಂಬು ಬರೆಯ ಸಾಧ್ಯ ದಯಪಟ್ಟ ನನಗೆ ಕೊಡಿತನಾಥ ನಮ್ಮ ಹಿರಿಯಕ್ಕಳವಳು ನಮ್ಮಕ್ಕಳವಳು ಕೊಡಿತನಾಥ ಆಸ್ತಿ ಪಾಸ್ತಿ ಜಮೀನು ಇಂಚನಪುರ ಮತ್ತು ಬೇಡ ನಡೆದವರ ನಮ್ಮ ಇಡೀ ಈ ಸಮಾಜಕ್ಕೆ ನಮ್ಮ ಒಂಚೂರು ಗಣ್ಯ ವ್ಯಕ್ತಿಯಾತ ದುಂಬು ಬರ್ತದೆ ನಂಗೊಂಜಿ ಮರ್ಯಾದಿತ ಸ್ಥಾನ ನಮ್ಮ ಜೋಕ್ಲೆಗೆ ನಮ್ಮ ಏಪಲ ಪಂಪ ಆಪಣಾತ ನಮ್ಮ ನಂಗೆ ಬಂಗ ಅಂತ ಬಂಡ ನಮ್ಮ ಬಂಗನ ಪಿರಾವಳಿ ಈಗ ಪೂಜೆ ಕೊಟ್ಟು ತಿನ್ಪುಣೇರು ರಡ್ಡು ಕೊಟ್ಟು ತಿನ್ಕ ಆ ಜೋಕ್ಲೆಗೆ ವಿದ್ಯಾಭ್ಯಾಸ ಕೊಡಲೆ ಆಪಣಾತ್ ಹೆಚ್ಚಿನ ಮಟ್ಟೊಟ್ಟು ಒಂಜಿ ಸಿಂಗಲ್ ಡಿಗ್ರಿ ಮಾಡ್ಕೊತೆ ಮಾತೆಲ್ಲ ಬಿಕಾಮ್ ಹೋಗ್ಬೇರೆ ಕಾಮರ್ಸದ ತಪ್ಪೇನೆ ಕಾಮರ್ಸದ ಬದಲಿಗೆ ಬೇತೆ ಒಂಜಿ ಉದ್ಯೋಗ 10 ನಂಚಿನ ಹೆಚ್ಚಿನ ಸಂಪಾದನೆ ಆಪಂಚನ ಉದ್ಯೋಗ 10 ನಂಚಿನ ವಿದ್ಯೆಯನ್ನು ಕೊಡ್ಲೇನಿಟ್ಲೆ ಒಂಜಿ ಸಿಂಗಲ್ ಡಿಗ್ರಿ ಮತ್ತು ಕೊಡೋಚಿ ಜೋಕ್ಲೇನೆ ಅವೇನೆ ನಮ್ಮ ತಿಳ್ಪಾಲೆ ನಮ್ಮ ಆ ಜೋಕ್ಲೆಗೆ ಡೋನರ್ಸ್ ಕಲೆಕ್ಟ್ ಮಾಡ್ಬೇಕು ಅಥವಾ ನಮ್ಮ ವೈಯಕ್ತಿಕ ಆಧಾರ ಮಲ್ಪನಾಂಗ ಮಲ್ಪೊಡಿ ಲೆಕ್ಕಪೋಪುಡು ದಾಯ ಪಂಡ ಆಟಿಡು ಕೀರು ಕಟ್ಟದ ಬರ್ಸ ಬರಂದಿಪ್ಪಿನ ದಾದ ಗೌಜಿ ಒಂತೆ ಕಮ್ಮಿ ಬೇಳೆ ಕಮ್ಮಿ ಅಂಚ ಆಟಿ ಆನೆದ ಲೆಕ್ಕಪೋಪುಡು ಅವೇ ಸೋನಡು ಬರೀ ಎಡ್ಡೆಡ್ಡೆ ಲೇಸಿನ ಪುರ ನಡಪುಡು ಗೌಜಿ ಜಾಸ್ತಿ ಪರ್ಬ ಬಯಕೆ ಮದುವೆ ಇಂಚಿನ ಪುರ ಎಡ್ಡೆಡ್ಡೆ ಲೇಸಲು ಸೋನಡು ನಡಪು ನಡೆದಾದ ಬೇಳೆ ಜಾಸ್ತಿ ಅಂಚ ಸೋಣ ಕುದ್ರದ ಲೆಕ್ಕ ಪರತ್ತು ಪೋಪುಡು ಪಂಪಿ ಅಂಚಿ ಪಾತರ ದುಂಬುದ ಆಟಿ ಬಾರಿ ಬಡಪತ್ತದ ತಿಂಗುಲಿಗೆ ದಾಯ ಪಂಡ ಬೆನ್ನಿ ಸಾಗೋಲಿನ ನಂಬದ ಬದುಕೊಂದಿತ್ತಿ ಹಲ್ಲಿದ ಜನಮಾನಿಲು ಪನಿಕಟ್ಟಂತೆ ವರ್ಷ ಬರಂದಿತ್ತಿನೆದ್ದಾದ ಉತ್ಪತ್ತಿ ಒಂತೆ ಕಮ್ಮಿ ದುಂಬುದ ಆಟಿಡ ಗುಡ್ಡೆಗೆ ಪೋದು ಕೇನಿಗರ್ತದ ಅವನು ಇಲ್ಲಗ ಕಂತದ ಪೊರ್ಲೊಡೆ ಬೆಕ್ಕದ ಮೂರ್ದ ಚನಿ ತೇವುದ ಚಟ್ನಿ ತಿಮರದ ಚಟ್ನಿ ಪುನರ್ಪುಳಿದ ಚಟ್ನಿ ದಾರೆ ಪುಳಿ ಕರಂಡೆ ಪುಳಿ ತಲಕ್ಕಾಯಿ ಬೆಜಕ್ಕಾಯಿ ಅರ್ತಿಕಾಯಿ ನೆಲ್ಲಿಕಾಯಿ ಉಪ್ಪಡ ಪಚ್ಚಿಲು ಕಜಂಕ್ ಅಂಬಡ ಪತ್ರೊಡೆ ಇಂಚಿನ ಬೇಕ ತೆನೆಸಲೇನ ನಮ್ಮ ತುಳುವರ ಆಟಿಡೆ ಗಳಿಸಲಿದ್ದರು ಅಂಚನೆ ಧನಂಜಯ ಪೂಜಾರಿ ಯಾರು ಎಕ್ಸಾರ್ಮಿ ನಲ್ಪನೆ ಸುತ್ತಿ ಡೊನೇಟ್ ಮಂದೊಂದುವೆ ಮಾತೆಲ್ಲ ಬ್ಲಡ್ ಡೊನೇಟ್ ಮಾಡ್ಬಿಡಿ ಇವೇ ಎಲ್ಲ ನಮಗಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಮಂಡ್ಯದ ವಿದ್ಯಾನಗರದಲ್ಲಿರುವ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಮಂಡ್ಯ ಸಿಟಿ ವಿದ್ಯಾನಗರದಲ್ಲಿರುವ ಶ್ರೀ ಅನ್ನದಾತ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಶುಕ್ರವಾರದಂದು ವಿಶೇಷ ಪೂಜಾ ರಥೋತ್ಸವ, ಚಲನಚಿತ್ರ ನಟನಟಿಯರಿಂದ ವಿಶೇಷ ಕಾರ್ಯಕ್ರಮ, ಭರತನಾಟ್ಯ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಪೋಷಕ ನಟ ಶಂಕರ್ ಭಟ್ ರವರು ಮಾತನಾಡಿ, ಅನ್ನದಾತೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಹಲವಾರು ವರ್ಷಗಳಿಂದ ಪೂಜೆ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಮನುಷ್ಯರ ಶಾಂತಿ, ನೆಮ್ಮದಿ, ಧಾರ್ಮಿಕ ಆಚರಣೆಗಳು ಅತ್ಯಂತ ಅವಶ್ಯಕ ಎಂದರು. ಆಶೀರ್ವಚನ ನೀಡಿದ ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಶಾಂತಕುಮಾರ್ ಸ್ವಾಮೀಜಿ ಮಾತನಾಡಿ, ಕಳೆದ 30 ವರ್ಷಗಳಿಂದ ನಿರಂತರವಾಗಿ ನಡೆದ ಅಭಿವೃದ್ಧಿಗಾಗಿ ಜನಸಾಮಾನ್ಯರ ಶಾಂತಿ, ನೆಮ್ಮದಿಯ ಜೀವನಕ್ಕಾಗಿ ದೇವಿಯ ಪೂಜೆ ಸಲ್ಲಿಸುತ್ತಿದ್ದು, ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಜನತೆ ನನಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಎಂದರು. ಜೂನಿಯರ್ ರಾಜ್ಕುಮಾರ್ ಅಜಿತ್ ಕುಮಾರ್ ಮಾತನಾಡಿ, ಕಳೆದ 35 ವರ್ಷಗಳಿಂದ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಗೌರವಿಸುತ್ತೀನಿ. ಅಪ್ಪಾಜಿರವರು ಕರ್ನಾಟಕ ನಾಡು ಕಂಡ ನಟ ಸಾರ್ವಭೌಮರಾಗಿದ್ದು, ಅವರ ಆಶೀರ್ವಾದದಿಂದ ನಾನು ನಾಡಿನಾದ್ಯಂತ ಅವರು ಆಡಿದ ಹಾಡುಗಳನ್ನು ನಿರಂತರವಾಗಿ ಆಡುತ್ತಾ ಅಭಿಮಾನಿ ದೇವರುಗಳಿಗೆ ಗೌರವ ಸಲ್ಲಿಸುತ್ತಿದ್ದೇನೆ ಎಂದರು. ರಾಷ್ಟ್ರೀಯ ಬಸವದಳ ಅಧ್ಯಕ್ಷ, ಕಾಂಗ್ರೆಸ್ ಮುಖಂಡ, ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ಕಳೆದ 30 ವರ್ಷಗಳಿಂದ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಜರುಗುತ್ತಿದ್ದು, ವಿಶೇಷವಾಗಿ ಮಹಿಳೆಯರಿಗೋಸ್ಕರ ವಿವಿಧ ಕಾರ್ಯಕ್ರಮಗಳನ್ನು ದೇವಸ್ಥಾನದ ವತಿಯಿಂದ ಹಮ್ಮಿಕೊಳ್ಳುತ್ತಿದ್ದು, ಮುಂದಿನ ದಿನಗಳಲ್ಲಿ ಭಕ್ತರು ಇನ್ನೂ ಹೆಚ್ಚು ಸಹಕಾರದಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿ ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನು ವಂದಿಸಿದರು. ನಗರಸಭಾ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ, ಬಿಜೆಪಿ ಮುಖಂಡ ಎಂಪಿ ಅರುಣ್ ಕುಮಾರ್ ರವರು ಗಣ್ಯರನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಪುರುಷೋತ್ತಮ್ ಹಾಜರಾಗಿದ್ದು, ಹಲವಾರು ಗೀತೆಗಳನ್ನು ಹಾಡಿದರು. ಡಾಕ್ಟರ್ ಉಷಾ ರಾಣಿ,
ವಕೀಲರಾದ ಶ್ರೀಮತಿ ಉಮಾದೇವಿ, ಗಾಯಕರಾದ ಮೈಸೂರು ಕೃಷ್ಣಮೂರ್ತಿ ವೇದಿಕೆಯಲ್ಲಿ ಹಾಜರಿದ್ದು ಹೆಣ್ಣು ಧ್ವನಿ ಒಳಗೊಂಡಂತೆ ವಿವಿಧ ಹಾಡುಗಳನ್ನು ಗಾಯಕರಾದ ಶ್ರೀಮತಿ ಸರ್ವಮಂಗಳ ಮತ್ತು ಶ್ರೀಮತಿ ಶ್ರುತಿ ಒಳಗೊಂಡಂತೆ ಹಾಡಿ ಮನರಂಜಿಸಿದರು. ಮುಖ್ಯ ಅತಿಥಿಗಳಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೂತೇರ ಮಹಾದೇವ್, ಸಮಾಜ ಸೇವಕ ಎಸ್ಆರ್ ರಾಮಚಂದ್ರು, ಪೋಷಕ ನಟ ಮಂಡ್ಯ ಸತ್ಯ ಸೇರಿದಂತೆ ಅನೇಕ ಗಣ್ಯರು ಸಭಿಕರು ಹಾಜರಾಗಿದ್ದು, ಇದೇ ಸಂದರ್ಭದಲ್ಲಿ ವಿದುಷಿ ಶ್ರೀಮತಿ ಪ್ರಜ್ವಲ್ ನಿರ್ದೇಶಕರಾದ ಮಕ್ಕಳಿಂದ ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಶಿಕ್ಷಕಿ ರೂಪಾ ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಅಪಾರ ಭಕ್ತರು ಸಾರ್ವಜನಿಕರು ಹಾಜರಾಗಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಅರಂಗಿನಾಲೆ ಕಾಮಗಾರಿ ಮಣ್ಣು ಕುಸಿತದ ಬಗ್ಗೆ ಮಾಹಿತಿ ಕಲೆ ಹಾಕಿದ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕ ನಾಪಟ್ಟ ಮುತ್ತಪ್ಪ. ಕುಶಾಲನಗರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಆಚರಣೆ ಸಮಿತಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಾವಣ್ಯ ಕೀರ್ತಿ, ಬೈಲುಗುಪ್ಪ.